ಅಯ್ಯಯ್ಯೋ, ಟೈರ್ ಪಂಚರ್ ಆಗೋಯ್ತಾ? ದೇವ್ರೆ, ಈಗ ಏನ್ ಮಾಡೋದು? ಕಾಡಲ್ಲಿ ಬೇರೆ ಇದೀವಿ. ಇನ್ನೇನ್ ಮಾಡೋದು, ಹಣ್ಣು ಹಂಪ್ಲು ತಿನ್ಕೊಂಡು ಇಲ್ಲೇ ಎದ್ ಬಿಡೋದು ಅತ್ಲಾಗೆ. ಲೇ ಮಾದೇವ, ಹೆಂಡತಿ ಜೊತೆ ಜುಮ್ ಅಂತ ಜರ್ನಿ ಮಾಡ್ತಾ ಇದೀಯಾ? ಈ ಜರ್ನಿ ಮುಗಿಯೋಷ್ಟಲ್ಲೇ ನಿನ್ ಕೈಯೇ ಇರಲ್ಲ ಕಣ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನಾನ್ ಮಲ್ಲಿಕಾರ್ಜುನನೇ ಅಲ್ಲ. ಸುಮ್ನೆ ಡ್ರೈವ್ ಮಾಡಕ್ ಆಗಲ್ವಾ? ಹಾಡಲ್ಲಿ ಹೇಗೂ ಹಾಡ್ತಿದ್ದ, ನೀನಾಕೆ ಇರ್ಸ್ತಿದ್ಯಾ? ಅಟ್ಲೀಸ್ಟ್ ವಾಲ್ಯೂಮ್ ಆದ್ರೂ ಕಡಿಮೆ ಮಾಡು. ನನ್ ಕಿವಿಲಿ ರಕ್ತ ಬರೋ ತರ ಆಗ್ತಿದೆ. ಅಲ್ಲಿ ಹತ್ತಿ ಇರ್ಬೇಕು ನೋಡು, ಅದನ್ನ ತೆಗೆದು ಕಿವಿಗಿಟ್ಟ ಬತ್ತ ಅಲ್ಲೇ ನಿಂತೋಯ್ತದೆ. ಅಯ್ಯ, ಈ ಕಾಲದಲ್ಲಿ ನಿಜವಾದ ಪ್ರತಿಭೆಗಳಿಗೆ ಬೆಲೆನೇ ಇಲ್ಲ. ಈ ತರ ಆಡ್ಕೊಂಡು ತುಳಿಯೋರೇ ಜಾಸ್ತಿ. ಹೌದು ಹೌದು, ಊರಲ್ಲಿ ಇಲ್ದಿರೋ ಕನ್ನಡಕ್ಕೆ ಹೋಗಿಲ್ಲ ನೋಡು ನೀನು. ನೀನ್ ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಈ ತರ ಎತ್ತಿನ ಗಾಡಿ ತರ ಗಾಡಿ ಓಡಿಸ್ತಾ ಇದ್ರೆ ಇವತ್ತು ನನ್ ಫ್ರೆಂಡ್ ಮದ್ವೆಗೆ ಹೋದಾಗೆ. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ, ನನಗೇನು ಫಾಸ್ಟಾಗಿ ಓಡ್ಸಕ್ ಬರಕಿಲ್ಲ ಅಂತಲ್ಲ. ನಾನು ಒಬ್ನೇ ಆಗಿದ್ರೆ ಇಟ್ಟೊತ್ತಿಗೆ ಇದೈತಲ್ಲ ಇದು ಹಂಗೆ ವಿಮಾನ ಹೋದಂಗೆ ಫಾಸ್ಟಾಗಿ ಹೊಂಟೋಗಿರೋದು. ಆದ್ರೆ ಏನ್ ಮಾಡೋದು, ನೀನು ಜೊತೆಗಿದೆಯಲ್ಲ. ಮೊದ್ಲೇ ಅಮ್ಮ ಹೇಳೋರೆ ಇನ್ನು ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕ ಬರ್ಬೇಕು ಅಂತ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾವಿನಿ. ಏನು ಸ್ವಲ್ಪ ನಿಧಾನಕ್ಕ? ನಾನ್ ಓಡ್ಕೊಂಡು ಹೋದ್ರು ಇದು ಫಾಸ್ಟ್ ಆಗಿ ಹೋಗ್ತೀನಿ. ವಾ, ಹೌದಾ? ನಮ್ಗೆ ಕಿಂಡಲ್ಲ, ಇವಾಗ ನೋಡು. ನನಗೆ ಗಾಡಿ ನಿಂತಿರೋ ತರ ಅಲ್ಲ, ಗಾಡಿ ನಿಜವಾಗ್ಲೂ ನಿಂತೇ ಅದೆ. ಆದ್ರೆ ಅದ್ ನಿಂತಿರೋ ಒಂದು ಬಲವಾದ ಕಾರಣ ಅದೆ. ಓಹೋ, ಏನಪ್ಪ ಅಂತ ದೊಡ್ಡ ಬಲವಾಗಿರೋ ಕಾರಣ? ಸಾರ್ವಜನಿಕರ ಸುರಕ್ಷತೆಗೆ ಈಗಲೇ ಜಾರಿ. ನಾವು ಈಗ ಗಾಡಿ ಓಡಿಸೋ ಈ ಸ್ಪೀಡ್ಗೆ ನೀವು ಗಾಡಿಯಿಂದ ಉದುರಿ ಕೆಳಗೆ ಬೀಳಬಾರ್ದು ಅಂದ್ರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕೊಳ್ಳಿ, ನಿಮ್ಮ ಸುರಕ್ಷತೆನ ಕಾಪಾಡ್ಕೊಳ್ಳಿ. ಏನ್ ಮಾಡ್ತಿದ್ಯಾ? ಸೀಟ್ ಬೆಲ್ಟ್ ಆಗ್ತಾ ಇದೀನಿ, ಅಷ್ಟು ಕಾಣಕ್ಕಿಲ್ವಾ? ಈಗ ನಾನ್ ಗಾಡಿ ಹೊಡಿಯೋ ಸ್ಪೀಡ್ಗೆ ನೀನ್ ಗಾಡಿಯಿಂದ ಉದ್ರೋದ್ರೆ ಏನ್ ಮಾಡೋದು? ಆಮೇಲೆ ಅದಕ್ಕೂ ನನಗೆ ಬೈತೀಯ ನೀನು. ದೇವ್ರು ನನ್ಗೂ 2 ಕೈ ಕೊಟ್ಟಿದ್ದಾನೆ, ಹೇಳಿದಿದ್ರೆ ನಾನೇ ಹಾಕೋತಾ ಇದ್ದೆ. ಅಯ್ಯಯ್ಯೋ, ಮೊದ್ಲೇ ಅದು ಸಿಟಿ ಕೈ ಅಲ್ವಾ, ಸೌದೋಬಾರ್ದು ಅಂತ ನಾನೇ ಹಾಕ್ದೆ. ಈಗ ಹೋಗನ್ವಾ? ರೆಡಿ, 1 2 3, ಜೈ ಪಾಟಲಮ್ಮ.
ಯಾಕಮ್ಮಿ ಸಾಕಾಗಕ್ಕಿಲ್ವಾ? ತಗೋ ಇನ್ನೂ ಸ್ಪೀಡಾ. ಈ ಮಾದೇವ ಯಾಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾವನೆ? ಹೋಗ್ಲಿ ಹೋಗ್ಲಿ, ಇವತ್ತು ಅವನ್ ಎಲ್ಲೇ ಹೋದ್ರು, ಎಷ್ಟೇ ಸ್ಪೀಡಾಗಿ ಹೋದ್ರು ಅವನಿಗೆ ಒಂದ್ ಗತಿ ಕಾಣಿಸದ್ ನಾನೇನೆ. ಎದ್ರಕೋ ಎದ್ರಕೋ. ಇರ್ಲಿ ಪಾಪ ಹುಷಾರ ಕರ್ಕೊಂಡು ಹೋಗೋಣ ಅಂತಂದ್ರೆ ನನಗೆ ಬೈತೀಯಾ? ಇರು ಇನ್ನಷ್ಟು ಸ್ಪೀಡ್ ಮಾಡ್ತೀನಿ. ಫಾರೆಸ್ಟ್ ಎಂಟರ್ ಆಗ್ತಾ ಇದೀವಿ. ಇದ್ರ ಗ್ರೀನರಿ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ನನ್ಗಂತೂ ಫಾರೆಸ್ಟ್ ಅಂದ್ರೆ ತುಂಬಾ ಇಷ್ಟನಪ್ಪ. ಏನಾಯ್ತು? ಹುಲಿ ಅಡ್ಡ ಬಂತು. ಏನು ಹುಲಿನ? ಸುಮ್ಕೆ ಎದುರಿಸ್ತೆ ಬಿಡು. ಹುಲಿ ಇಲ್ಲೆಲ್ಲಿ ಬರ್ತದೆ, ಕಾಡೊಳಕ್ಕೆ ಎಲ್ಲೋ ಇರ್ತದೆ. ಏನಾಗೈತೆ ನೋಡ್ತೀನಿ ರೋಸಿ. ವಾ ಕಾವ್ಯ, ನಮ್ ಕಾರ್ ಟೈರ್ ಪಂಚರ್ ಆಗೋದೆ. ಅಯ್ಯಯ್ಯೋ, ಟೈರ್ ಪಂಚರ್ ಆಗೋಯ್ತಾ? ದೇವ್ರೆ, ಈಗ ಏನ್ ಮಾಡೋದು? ಕಾಡಲ್ಲಿ ಬೇರೆ ಇದೀವಿ. ಇನ್ನೇನ್ ಮಾಡೋದು? ಹಣ್ಣು ಹಂಪ್ಲು ತಿನ್ಕೊಂಡು ಇಲ್ಲೇ ಎದ್ ಬಿಡೋದು ಅತ್ಲಾಗೆ. ಹೌದಾ? ಹೌದು, ಮತ್ತೆ ಮೊದ್ಲೇ ಈ ದಾರಿಲಿ ಯಾರು ಜಾಸ್ತಿ ಜನ ಓಡಾಡಕ್ಕಿಲ್ಲ. ನಾನ್ ನೋಡಿದ್ರೆ ಬೇಗ ಹೋಗ್ಬೋದು ಅಂತ ಈ ದಾರಿಲೇ ಬಂದ್ಬಿಟ್ಟೆ. ಈಗ ನೋಡಿದ್ರೆ ಹಿಂಗ ಆಗೋಯ್ತು. ಅಯ್ಯೋಯ್ಯೋ, ಏನಪ್ಪ ಮಾಡೋದು? ಅಯ್ಯಯ್ಯೋ, ಏನ್ ಮಾಡೋದು ಇವಾಗ? ನಾನ್ ಸುಮ್ಕೆ ಸುಳ್ಳು ಹೇಳ್ದೆ. ಆಟೋನ್ ಗಾಬರಿ ಆಗ್ಬೇಡ. ಇನ್ನೊಂದ್ ಟೈರ್ ಅದೇ, ಅದನ್ನ ಚೇಂಜ್ ಮಾಡ್ತೀನಿ. ಆದ್ರೆ ಹೊಸ ಟೈಮ್ ಹಿಡಿತದೆ ಆಟೆ. ಸಿಕ್ಕಿದ ಚಾನ್ಸ್ ಅಂತ ಗೋಳ್ ಹೇಳ್ಕೊತ್ಯಾ ನಿಂಗೆ? ಆಯ್ತು, ಸಮಾಧಾನ ಸಮಾಧಾನ. ಆದಷ್ಟು ಬೇಗ ಟೈರ್ ಚೇಂಜ್ ಮಾಡು. ನಾನಿಲ್ಲೇ ಕಾರ್ ನೋಡ್ಕೊಂಡ್ ಬರ್ತೀನಿ. ಆಯ್ತಾಯ್ತು, ಹುಷಾರು. ಆಮೇಲೆ ನಿನ್ ನೋಡಿ ಕಾಡಲ್ಲಿರೋ ಪ್ರಾಣಿಗಳು ಎದ್ರಕೊಂಡ್ಬಿಟ್ರೆ ಕಷ್ಟ. ಹೋಗ್ ಟೈರ್ ಚೇಂಜ್ ಮಾಡು. ಹುಷಾರಾಗಿ ಹೋಗ್ಬಾ. ಸರಿ. ಮಾದೇವ,
ಇವತ್ತು ಕರೆಕ್ಟ್ ಆಗಿರೋ ಟೈಮಲ್ಲಿ ಕರೆಕ್ಟ್ ಆಗಿರೋ ಹಾಕೊಂಡಿದ್ಯಾ. ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ. ವಾವ್, ಇಲ್ಲೇ ಎಲ್ಲೋ ಇದೆ ಅನ್ಸುತ್ತೆ. ನಿಧಾನಕ್ಕೆ ಹೋಗಿ ಹುಡುಕಿದ್ರೆ ಖಂಡಿತವಾಗ್ಲೂ ಕಾಣುತ್ತೆ. ಯಾರೋ ಬಂದಂಗಾಯ್ತಲ್ಲ. ಇಲ್ಲೇ ಯಾವುದೋ ಜಿಂಕೆ ಪಂಕೆ ಓಡಾಡ್ಕೊಂಡಿರ್ಬೇಕು. ನಾನು ಸುಮ್ಕೆ ಏನೇನು ಅನ್ಕೋತಾ